ಏನ್ ಭಯ ಗೊತ್ತಾ ಇಲ್ಲಿ ಚಿರತೆ ಬೇರೆ ಐತೆ ಅಂತಾರೆ ಇಲ್ಲೆಲ್ಲ, ಅದೊಂದು ಭಯ ಆಗ್ತೈತೆ. ಇವಾಗ ನಾನು ಹೋಗ್ತಿರುವಂತ ಜಾಗ ಭೀಮ ಬಕಾಸುರ ಬೆಟ್ಟ. ಇದೇ ಜಾಗದಲ್ಲಿ ಭೀಮ ರಾಕ್ಷಸ ಬಕಾಸುರನನ್ನು ಸಂಹಾರ ಮಾಡಿರೋದು. ಕೆಂಪು ಮತ್ತೆ ಬಿಳಿ ನೀರು ಸೋರುತ್ತಂತೆ, ಅದು ಬಂದ್ಬಿಟ್ಟು ಇವನು ಬಕಾಸುರನ ಕ್ಯೂ ಮತ್ತೆ ರಕ್ತ ಅಂತೆ. ಅಷ್ಟು ಟಾಪ್ ಅಲ್ಲಿ ಹತ್ಬಿಟ್ಟು ಬಾವುಟ ಹಾಕ್ತವ್ರಲ್ಲಪ್ಪ. ಸ್ವೀಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಲಕ್ಷ್ಮಣ ತೀರ್ಥ ನೀರು ಸ್ವೀಟ್ ಆಗಿದೆ, ಸ್ವಲ್ಪ ಸ್ವೀಟ್ ಆಗಿದೆ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸೊ ನಾನಿವಾಗ ಭೀಮಲಿಂಗೇಶ್ವರ ದೇವಸ್ಥಾನದಲ್ಲಿದ್ದೀನಿ. ಇಲ್ಲಿಂದ ನಾನು ಭೀಮ ಬಕಾಸುರನ ಸಂಹಾರ ಮಾಡಿರುವಂತ ಜಾಗಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಗೂ ಕೂಡ ಇವತ್ತು ತೋರಿಸ್ತಾ ಇದ್ದೀನಿ. ಅದೇ ಬಂಡೆ ಬಕಾಸುರನ ಬಂಡೆ, ಆ ಬಂಡೆ ಒಳಗೆ ಬಕಾಸುರನ ಒಳಗಡೆ ಹಾಕಿ ಮೇಲೆ ಬಂಡೆ ಮುಚ್ಚತಕ್ಕಂಥದ್ದು ಕಾಣುತ್ತೆ ಬಿಡಿ. ಅಲ್ಲಿ ಟಾಪ್ ಅಲ್ಲಿ ಇದೆಯಲ್ಲ ಅದೇನಾ ಬಕಾಸುರ ಬಂಡೆ. ಹೌದು. ಭೀಮ ಬಕಾಸುರ ಬೆಟ್ಟ ಹತ್ತಕ್ಕೆ ನಾನ್ ರೆಡಿ ಇದ್ದೀನಿ, ನೋಡಕ್ಕೆ ನೀವ್ ರೆಡಿ ಇದೀರಲ್ವಾ? ಇಲ್ಲಿ ಕಾಣಿಸ್ತಿದ್ಯಲ್ಲ ನೀರ್ ತರ, ಇದು ರಾಕ್ಷಸನ ಕ್ಯೂ ಮತ್ತೆ ರಕ್ತ ಅಂತೆ ಬಂದಿರೋದು, ಹರ್ಕೊಂಡ್ ಬಂದಿರೋದು. ಹಾಗೆ ಇಲ್ಲಿ ಟಾಪ್ ಹೋಗ್ಬೇಕು ನಾವೀಗ, ಫುಲ್ ಟಾಪ್ ಹೋಗ್ಬೇಕು. ಅದೇ ಜಾಗದಲ್ಲೇ ಭೀಮ ಮತ್ತೆ ಬಕಾಸುರನ ಯುದ್ಧ ನಡೆದಿರೋದು, ಘೋರವಾದ ಯುದ್ಧ. ನೋಡಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಹಾಕಿದಾರೆ ನಮ್ಗೆ ಭೀಮನ ಬೆಟ್ಟ, ಮೆಟ್ಲು ಕೂಡ ಇದೆ. ಸೊ ಹಿಂಗೆ ಹತ್ಕೊಂಡು ಟಾಪ್ಗೆ ಹೋಗ್ಬೇಕಾಗತ್ತೆ. ಈಗ ಬೆಟ್ಟ ಹತ್ತಕ್ಕಿಂತ ಮುಂಚೆ ಒಳ್ಳೆ ಸ್ಟೆಪ್ಸ್ ಗಳು ಕೊಟ್ಟಿದ್ದಾರೆ. ಇಲ್ಲಿರೋ ಆಂಟಿ ಹೇಳ್ತಾರೆ 2 ಕಿಲೋಮೀಟರ್ ಅಪ್ಪ, ಆರಾಮಾಗಿ ಹೋಗ್ಬೋದು ಅಂತ. ಅಲ್ಲಿರೋರು ಹೇಳ್ತಾರೆ 3 ಕಿಲೋಮೀಟರ್ ಅಂತ. ಗೊತ್ತಿಲ್ಲ, ನಡ್ಕೊಂಡು ಹೋಗೋಣ. ಇನ್ನೊಂದೇನಂದ್ರೆ ಇಲ್ಲಿ ಭೀಮ ಬಕಾಸುರ ಬಂಡೆ ಅಂತ ಯಾಕಂತಾರೆ ಅಂತ ನಾನು ನಿಮ್ಗೆ ಹೀಗೆ ನಮ್ಮ ಜರ್ನಿ ಉದ್ದಕ್ಕೂ ಹೇಳ್ತಾ ಬರ್ತೀನಿ. ಈ ಹಳ್ಳಿಲಿ ಬಕಾಸುರ ಅನ್ನೋ ಒಬ್ಬ ರಾಕ್ಷಸ ಇರ್ತಾನೆ, ಕ್ರೂರ ರಾಕ್ಷಸ. ಆ ರಾಕ್ಷಸ ಎಲ್ಲ ಮನುಷ್ಯರನ್ನ ತಿಂತಾ ಇರ್ತಾನೆ. ಆ ದಿನನಿತ್ಯ ಮನುಷ್ಯಗಳ ಕಾಟ ಕೊಡ್ಕೊಂಡು ತಿನ್ಕೊಂಡು ಇರ್ತಾನೆ. ಒಂದು ಸತಿ ಹಳ್ಳಿಯವರೆಲ್ಲ ಒಂದು ಒಪ್ಪಂದಕ್ಕೆ ಬರ್ತಾರೆ ರಾಕ್ಷಸನ ಹತ್ರ. ನೋಡಪ್ಪ, ನೀನ್ ಈ ತರ ಎಲ್ಲ ಮನುಷ್ಯನ್ ತಿನ್ಬೇಡ, ನಿನ್ಗೆ ಡೈಲಿ ನಾವು ಪ್ರತಿಯೊಂದು ಮನೆಯಿಂದ ಒಂದೊಂದು ಮನೆಯಿಂದ ಆಹಾರ, ಹಾಗೆ ಒಂದು ಎತ್ತು, ಹಾಗೆ ಒಬ್ಬ ಮನುಷ್ಯನನ್ನ ನಿನಗೆ ಕೊಡ್ತೀವಿ ತಿನ್ನಕ್ಕೆ ಅಂತ ಒಪ್ಪಂದಕ್ಕೆ ಬರ್ತಾರೆ. ಇಷ್ಟು ದೂರ ನಡ್ಕೊಂಡ್ ಬಂದಿದ್ದಕ್ಕೆ ಸುಸ್ತಾಗ್ಬಿಟ್ರಾ? ಇನ್ನು ಇದೆ ಟ್ರೈಲರ್, ಇದು ಬರೀ ಜಸ್ಟ್ ಟೀಸರ್ ಅಷ್ಟೇ. ಇದು ಇನ್ನು ಹತ್ಕೊಂಡು ಹೋಗ್ಬೇಕು. ನೋಡಿ ಸ್ಟೆಪ್ಸ್ ಕೊಟ್ಟಿದ್ದಾನೆ ಈ ತರ. ಸೂರ್ಯನ ಕಿರಣ ಸಕ್ಕದಾಗಿ ಬೀಳ್ತೈತೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಬರ್ರಿ, ಇನ್ನೊಂದು 10 ಸ್ಟೆಪ್ ಎತ್ತಿರೋದು ನಾವು, ಇನ್ನು ಬೇಚನ್ ಐತೆ. ಸೊ ದಿನ ಏನ್ ಮಾಡ್ತಾ ಇರ್ತಾರೆ, ಒಂದೊಂದ್ ಮನೇಲಿ ಮಂಕ್ರಿ ತುಂಬಾ ಊಟ, ಒಂದ್ ಎತ್ತು, ಹಾಗೆ ಒಬ್ಬ ಮನುಷ್ಯನ ಬಕಾಸುರಂಗೆ ಕಳಿಸ್ಕೊಡ್ತಾ ಇರ್ತಾರೆ. ಹೋಗ್ ಬಂದ್ರೆ ಎಷ್ಟು ಕಿಲೋಮೀಟರ್ ಇದೆ ಇನ್ನು? ಮೇ ಬಿ 1 kilometer. 1 kilometer. How was the view of top? It's very good. Good. You are from Kerala. Kerala. Okay bro. Okay. Bye. ಮೆಟ್ಲು ಮೇಲ್ ಮೆಟ್ಲು ಹೆವಿ ಮೆಟ್ಲು ಐತೆ ಗುರು. ಅದೇ ಸಮಯದಲ್ಲಿ ಪಾಂಡವರು ವನವಾಸದಲ್ಲಿ ಇರ್ತಾರಲ್ವಾ. ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ, ಭೀಮ, ಇವ್ರ 5 ಜನ ಬ್ರಾಹ್ಮಿಣ್ಸ್ ವೇಷದಲ್ಲಿ ಇಲ್ಲಿ ಇರ್ತಾರಂತೆ. ಒಂದು ಬಡವರ ಮನೆಯಿಂದ ರಾಕ್ಷಸನಿಗೆ ಆಹಾರ ಹೋಗ್ಬೇಕಾಗುತ್ತೆ. ಕುಟುಂಬ ಇರ್ತಾರಲ್ಲ, ಅವ್ರು ತುಂಬಾ ಬಡವರು. ಒಬ್ನೇ ಮಗ ಆಗಿರ್ತಾನೆ, ಅವನಿಗೆ ಒಬ್ನೇ ಮಗ ಇರ್ತಾನೆ. ಸೊ ಅವರು ತುಂಬಾ ದುಃಖಿಸ್ತರಾಗಿ ಅಳ್ತಾ ಇರ್ತಾರೆ. ಯಾಕೆ ದುಃಖಿಸ್ತೀಯ ಅಂತ ಹೇಳಿದಾಗ, ಸೊ ಅವರು ಹೇಳ್ತಾರೆ ಈ ತರ ಬಕಾಸುರನ ಬಗ್ಗೆ ಎಲ್ಲ ಕುಂತಿಗೆ ಹೇಳ್ತಾರೆ. ಸೊ ಕುಂತಿ ಆಗ ಏನ್ ಮಾಡ್ತಾರೆ ಅಂದ್ರೆ, ನೀನು ತಲೆ ಕೆಡ್ಸ್ಕೊಂಬೇಡ, ಆಹಾರ ಕಳ್ಸು, ಆಹಾರ ಜೊತೆ ನನ್ನ ಮಗ ಬಲಶಾಲಿಯಾದ ಭೀಮನ್ ಕಳಿಸ್ಕೊಡ್ತೀನಿ ಅಂತ. ಸೊ ಇಲ್ಲಿದೆ ಕತೆಗೆ ಟ್ವಿಸ್ಟು. ಇನ್ನೊಂದು ಸ್ವಲ್ಪ ದೂರ ಹೋಗೋಣ ಬನ್ನಿ, ಹೇಳ್ತೀನಿ. ಸೊ ಸ್ವಲ್ಪ ದೂರ ಬಂದ್ಮೇಲೆ ವ್ಯೂ ನೋಡಿ ಹೇಗಿದೆ. ಇನ್ನು ಮೆಟ್ಲು ಮೇಲೆ ಮೆಟ್ಲು ಹತ್ಕೊಂಡು ಹೋಗ್ಲೇಬೇಕು. ಹಿಂಗ್ ಹೋಗ್ತಾ ಇದಾರೆ ನೋಡಿ, ಹಾಗೆ ನಾವು ಹತ್ಕೊಂಡು ಹೋಗ್ತಾ ಇರ್ಬೇಕು. ಆ ಬೆಟ್ಟ ಆಗಿರೋದ್ರಿಂದ ಮೆಟ್ಲು ಹಿಂಗಿದೆಯಲ್ವಾ, ಸ್ವಲ್ಪ ಸುಸ್ತಾಗುತ್ತೆ. ಮೆಟ್ಲು ಹತ್ತಕ್ಕೆ ಇಳಿಬೇಕಾದ್ರೆ ಆರಾಮಾಗಿ ಇಳಿದ್ಬಿಡ್ಬೋದು, ಹತ್ಬೇಕಾದ್ರೆ ಹೆವಿ ಸ್ವಲ್ಪ ಸುಸ್ತಾಗುತ್ತೆ. ಒಂದ್ ಅರ್ಧ ಬಂದ್ವಿ ಅನ್ಸುತ್ತೆ, ನೋಡಿ ಎಷ್ಟು ಚಿಕ್ಕದಾಗಿ ಕಾಣಿಸ್ತೈತೆ ಕೈವಾರ, ಎಷ್ಟು ಸುಂದರವಾಗಿದೆ. ಇಲ್ಲಿ ನೋಡಿ ನಮ್ಗೊಂದು ಸಣ್ಣ ದಾರಿ, ಸುಂದರವಾದ ದಾರಿ ಸಿಕ್ಕಿದೆ. ಇಲ್ಲಿ ಈ ದಾರಿ ಒಳಗಡೆ ಹೋಗ್ಬೋದು, ಇಲ್ಲಿ ಕುತ್ಕೋಬಹುದು, ರೆಸ್ಟ್ ಮಾಡ್ಬೋದು ಆರಾಮಾಗಿ. ಈ ಸಣ್ಣ ದಾರಿ ಮೂಲಕ ನಾವು ನೆಕ್ಸ್ಟ್ ಹೋಗ್ಬೇಕು. ಆ ಸ್ಟೆಪ್ಸ್ ಹತ್ಕೊ ಬಂದಿದ ತಕ್ಷಣ ನಮ್ಗೆ ಈ ತರ ಮಣ್ಣಿನ ದಾರಿ ಸಿಗುತ್ತೆ. ಸ್ವಲ್ಪ ಹೊತ್ತು ನೋಡಿ, ಸುತ್ತ ಕಾಡು, ಯಾರು ಇಲ್ಲ, ಸುತ್ತ ಕಾಡು. ಇಷ್ಟು ಸ್ವಲ್ಪ ಭಯ ಆಗುತ್ತೆ, ಬಟ್ ಜನರು ಡೈಲಿ ಓಡಾಡ್ತಾ ಇರ್ತಾರೆ ಇಲ್ಲಿ. ನಿಮ್ಗೆ ಅರ್ಧಕ್ಕೆ ಕತೆ ನಿಲ್ಸಿದ್ನೆ ಅಲ್ವಾ, ಈಗ ಇನ್ನ ತಿರ್ಗಾ ಸ್ಟಾರ್ಟ್ ಮಾಡ್ತೀನಿ. ಭೀಮನ ಸಮಯ ಆಗುತ್ತೆ ಬಕಾಸುರನ ಹತ್ರ ಹೋಗಕ್ಕೆ. ಒಂದು ಫುಲ್ಲು ಕಾಡ್ ಫುಲ್ಲು ಊಟ,
ಅದ್ರ ಜೊತೆ ಒಂದು ಎತ್ತು ಮತ್ತೆ ಭೀಮ ಹೋಗ್ತಾರೆ, ಬಕಾಸುರನ ಹತ್ರ ಹೋಗ್ತಾರೆ. ಇದೇ ಸ್ಪಾಟ್ಗೆ ಬರೋದು, ಅಂದ್ರೆ ಈಗ ನಾವೇನ್ ಹತ್ಕೊಂಡ್ ಮೇಲೆ ಹೋಗ್ತಿದೀವಲ್ಲ ಅಲ್ಲೇ ಬರೋದು. ಬಂದ್ಬಿಟ್ಟು 3 ಸತಿ ಇದೇ ಗುಹೆ ಹತ್ರ ಬಕಾಸುರ 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 ಅಂತ ಭೀಮ ಕರಿತಾನೆ. ಸೊ ಬಕಾಸುರ ಕೇಳ್ಸೋದಿಲ್ಲ, ಬರೋದಿಲ್ಲ. ಈ ಕಡೆಯಿಂದ ಬಂದ್ರೆ ಇಲ್ಲಿ ನಮ್ಗೆ 2 ದಾರಿ ಸಿಗುತ್ತೆ. ಆ ದಾರಿ ಬೆಟ್ಟಕ್ಕೆ ಹೋಗೋ ದಾರಿ, ಬಟ್ ಇಲ್ಲಿ ಲಕ್ಷ್ಮಣ ತೀರ್ಥ ಇದೆ. ಸೊ ಈಗ ನಾನು ಲಕ್ಷ್ಮಣ ತೀರ್ಥ ಹತ್ರ ಹೋಗ್ತಾ ಇದ್ದೀನಿ. ಹಾಗೆ ನಡ್ಕೊಂಡು ಬಂದ್ರೆ 2 ದಾರಿಲಿ ಈಗ ನೋಡಿ ಲಕ್ಷ್ಮಣ ತೀರ್ಥ, ಇದು ಲಕ್ಷ್ಮಣ ತೀರ್ಥ. ಇಲ್ಲಿ ಚಾಮುಂಡೇಶ್ವರಿ ತಾಯಿಯ ಗುಡಿ ನೋಡ್ಬೋದು. ಲಕ್ಷ್ಮಣ ತೀರ್ಥ ಏನಿದೆಯಲ್ವಾ ಇಲ್ಲಿ, ಇದು ರಾಮಾಯಣದಲ್ಲಿ ಆ ಲಕ್ಷ್ಮಣ ಸೀತಾಮಾತೆಗೆ ದಾಹ ಆಗುತ್ತೆ. ಅವಾಗ ಸುತ್ತಮುತ್ತ ಎಲ್ಲೂ ಕೂಡ ನೀರ್ ಸಿಗಲ್ಲ. ತನ್ನ ಬಿಲ್ಲಿನಿಂದ ಇಲ್ಲಿ ಇದೇ ಜಾಗದಲ್ಲಿ ಬಿಲ್ಲನ್ನು ಹೊಡೆಯೋದು, ಆಗ ಇಲ್ಲಿ ನೀರು ಉದ್ಭವ ಆಗುತ್ತೆ. ಇದರಿಂದನೇ ಸೀತಾಮಾತೆ ದಾಹ ತೀರುತ್ತೆ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಇಲ್ಲಿ ನಾವು ಚಾಮುಂಡೇಶ್ವರಿ ತಾಯಿಯ ದೇವಸ್ಥಾನ ನೋಡ್ತೀವಿ. ಸೊ ಈ ದೇವಸ್ಥಾನದಲ್ಲಿ ಬೆಳಗ್ಗೆ 4 ಗಂಟೆಗೆನೆ ಇಲ್ಲಿಂದ ಸ್ನಾನ ಮಾಡ್ಕೊಂಡು ಇಲ್ಲಿ ತಾಯಿಯ ಪೂಜೆಗಳೆಲ್ಲ ನಡೆಯುತ್ತೆ. ನಡೆದಾದ್ಮೇಲೆ 5 ಗಂಟೆಗೆ ಇಲ್ಲಿ ಕ್ಲೋಸ್ ಆಗುತ್ತೆ. ಅದಾದ್ಮೇಲೆ ನಾವು ದರ್ಶನ ಮಾಡೋ ಆಗಿರಲ್ಲ. ಆಕ್ಚುಲಿ ಈ ವಾಟರು ಸ್ವೀಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ, ಸತಿ ಟ್ರೈ ಮಾಡೋಣ. ಸೊ ಲಕ್ಷ್ಮಣ ತೀರ್ಥ ನೀರು ಸ್ವೀಟ್ ಆಗಿದೆ, ಸ್ವಲ್ಪ ಸ್ವೀಟ್ ಆಗಿದೆ. ಒಂಚೂರು ಮುಂದೆ ಬಂದ್ರೆ ನಮ್ಗೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ನೋಡಿ ಆಂಜನೇಯ ಸ್ವಾಮಿ, ಹಾಗೆ ಭೀಮನೇ ಪ್ರತಿಷ್ಠಾಪನೆ ಮಾಡಿರ್ಬೋದಂತೆ, ಗೊತ್ತಿಲ್ಲ ನನಗೂನು. ಫುಲ್ಲು ಕಾಡ್ ದಾರಿ ಆಗುತ್ತೆ, ಚಿಕ್ಕ ದಾರಿ ಮೆಟ್ಲಿರಲ್ಲ, ಬಂಡೆ ಮೇಲೆ ಹತ್ಕೊಂಡೆ ಹೋಗ್ಬೇಕಾಗುತ್ತೆ. ನಾನು ನಿಮ್ಗೆ ಹೇಳಿದ್ನಲ್ಲ ಕತೆ, ಬಕಾಸುರನ ಹತ್ರ ಭೀಮ ಹೋಗ್ತಾರೆ ಫುಡ್ ಎಲ್ಲ ತಗೊಂಡು. 3 ಸತಿ ಕರೀತಾರೆ ಬಕಾಸುರ 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 ಅಂತ. ಬಕಾಸುರ ಬರೋದಿಲ್ಲ. ಭೀಮಂಗೆ ಮೊದಲೇ ಹೊಟ್ಟೆ ಹಸಿವು ಜಾಸ್ತಿ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಗಂಟ ಬಂದು ಭೀಮ ಏನ್ ಮಾಡ್ತಾನೆ, ತಂದಿರೋ ಆಹಾರನೆಲ್ಲ ತಾನೇ ತಿನ್ನಕ್ಕೆ ಶುರು ಮಾಡ್ತಾನೆ. ಸೊ ತಿಂತ ಖಾಲಿ ಆಗ್ತಾ ಬರುತ್ತೆ. ಬಕಾಸುರ ಆಗ ಎಲ್ಲಿ ಇಷ್ಟೊತ್ತಾದ್ರೂ ನನ್ನ ಆಹಾರನೇ ಬಂದಿಲ್ವಲ್ಲ ಅನ್ಬಿಟ್ಟು ಇದೇ ತರ ನಮ್ ತರನೇ ಹುಡ್ಕೊಂಡು ಬರ್ತಾರೆ. ಆಗ ಭೀಮ ತಿಂತಾ ಇರೋದನ್ನ ನೋಡ್ತಾನೆ. ನೋಡ್ಬಿಟ್ಟು ಬಕಾಸುರ ಕೆಂಡ ಮಂಡಲ. ಇದಲ್ವಾ ದೈವ ಭಕ್ತಿ ಅಂದ್ರೆ. ನೋಡಿ, ದೈವ ಭಕ್ತಿ ಒಂದು ಉದಾಹರಣೆ ಅಂದ್ರೆ ನೋಡಿ, ಹೆಂಗ ಅಷ್ಟು ಟಾಪ್ ಅಲ್ಲಿ ಹತ್ಬಿಟ್ಟು ಬಾವುಟ ಹಾಕ್ತವ್ರಲ್ಲಪ್ಪ. ಇಲ್ಲಿ ಬಂಡೆಗಳನ್ನೆಲ್ಲ ಹಾಕಿ ಮುಚ್ಬಿಟ್ಟವ್ರೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಭೀಮ ಬಕಾಸುರನ ಹಾಕಿ ಬಂಡೆಗಳನ್ನೆಲ್ಲ ಹಾಕಿ ಮುಚ್ಬಿಟ್ಟಿರೋದು. ನೋಡಿ ನಮ್ಗೆ ಕೊನೆಗೆ ಸ್ಟೆಪ್ಸ್ ಗಳು ಕೊಟ್ಟಿದ್ದಾರೆ, ಸಣ್ಣ ಸ್ಟೆಪ್ಸ್ ಹೋಗಕ್ಕೆ. ಯಪ್ಪ ಕಾಡಿನ ಮಧ್ಯೆ ಅದು ಎಲ್ಲೆಲ್ಲಿ ತಿರುಗ್ತಾ ಇದೀವಪ್ಪ. ಇಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಫೈನಲ್ ಸ್ಟೇಜ್ ಇದು ಬಕಾಸುರ ಬಂಡೆಗೆ. ವ್ಯೂ ನೋಡ್ರಿ ಹೆಂಗೈತೆ. ಇವಿ ಜಾರದ್ ಗುರು ಸ್ಟೆಪ್ಸ್. ಓಹೋ ಫೈನಲಿ. ಸೊ ನಾನು ಹಿಂದೆ ನೋಡ್ತಿದಿರಲ್ಲ ಈ ಬೃಹತ್ ಆಕಾರದ ಬಂಡೆಗಳಿದೆಯಲ್ಲ. ಸೊ ಇದೇ ಬಂಡೆಗಳ ಮಧ್ಯ ಭೀಮ ಮತ್ತೆ ಬಕಾಸುರ ಯುದ್ಧ ನಡೆದಿದ್ದು. ಸೊ ಭೀಮ ಇದೇ ಬಂಡೆಗಳನ್ನ ಬಕಾಸುರನ ಸಂಹಾರ ಮಾಡಿ, ಅಂದ್ರೆ ಅವನ ದೇಹದ ಮೇಲೆ ಈ ಬೃಹತ್ಕಾರದ ಬಂಡೆಗಳನ್ನ ಹಾಕಿ ಮುಚ್ಚಿರುವಂತದ್ದು. ಅದೆಲ್ಲ ಹೆಜ್ಜೆ ಗುರುತಂತೆ, ಅಲ್ಲೆಲ್ಲ ಕಾಣಿಸ್ತಿದೆಯಲ್ಲ ನಿಮ್ಗೆ. ನೋಡಿ ಹೆಂಗಿದೆ ಬಂಡೆಗಳು. ಬಕಾಸುರನ ಇಲ್ಲೇ ಸಂಹಾರ ಮಾಡಿ ಬಂಡೆಗಳನ್ನ ಹಾಕಿರುವಂತದ್ದು. ನೀವು ಅಲ್ಲಿ ನೀರ್ ತರ ಸೋರಿರೋದ್ ನೀವು ನೋಡ್ತಿದಿರಲ್ಲ. ಇಲ್ಲಿ ಭೀಮ್ ಅಮಾವಾಸ್ಯೆಗೆ ಈ ಬೆಟ್ಟದ ಆದ್ರೆ ಈ ಬಂಡೆಗಳ ಗುಹೆಗಳಿಂದ ಕೆಂಪು ಮತ್ತೆ ಬಿಳಿ ನೀರು ಸೋರುತ್ತಂತೆ. ಅದು ಬಂದ್ಬಿಟ್ಟು ಇವನು ಬಕಾಸುರನ ಕ್ಯೂ ಮತ್ತೆ ರಕ್ತ ಅಂತೆ.
ಬಕಾಸುರ ಬಂದ್ಬಿಟ್ಟು ಶಿವನ ಪರಮ ಭಕ್ತ ಆಗಿರ್ತಾನೆ. ಅದಾದ್ಮೇಲೆ ಆ ಕರ್ಮನ ತೊಳ್ಕೊಳ್ಳೋದಕ್ಕೋಸ್ಕರ ಪಂಚ ಪಾಂಡವರು ಏನ್ ಮಾಡ್ತಾರೆ, ಇದೇ ದೇವಸ್ಥಾನ ಭೀಮಲಿಂಗೇಶ್ವರ ಅಂತ ದೇವಸ್ಥಾನ ಆಗಿದೆಯಲ್ಲ, ಮುಂಚೆ ದೇವಸ್ಥಾನ ಆಗಿರ್ಲಿಲ್ಲ, ಇಲ್ಲಿ ಬಂದ್ಬಿಟ್ಟು 5 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ದ್ವಾಪರದಲ್ಲಿ ಪಾಂಡವರು ಅರಣ್ಯವಾಸ ಬಂದು ಬಕಾಸುರನ ಸಂಹಾರ ಮಾಡಿ ಆ ದೋಷ ಪರಿಹಾರಕ್ಕೋಸ್ಕರ ಇಲ್ಲಿ 5 ಜನ ಪಾಂಡವರು ಬಂದು 5 ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಯುಧಿಷ್ಠಿರ ಲಿಂಗ, ಅರ್ಜುನ ಲಿಂಗ, ನಕುಲ ಲಿಂಗ, ಸಹದೇವ ಲಿಂಗ, ಹಾಗೆ ಭೀಮಲಿಂಗನ ನೋಡ್ಬೋದು. ಇದು ಭೀಮ ಪ್ರತಿಷ್ಠಾಪನೆ ಮಾಡಿರೋಂತ ಲಿಂಗ. ನಾನು ನಿಮ್ಗೆ ಹೇಳಿದ್ನಲ್ಲ, 4 ಲಿಂಗಕ್ಕಿಂತ ಈ ಲಿಂಗ ತುಂಬಾ ದೊಡ್ಡದಿರುತ್ತೆ. ಯಾಕಂದ್ರೆ ರಾಕ್ಷಸನ ಸಂಹಾರ ಮಾಡಿದ ಪಾಪ ತೊಳ್ಕೊಳಕ್ಕೆ ದೊಡ್ಡ ಲಿಂಗನ ಭೀಮ ಪ್ರತಿಷ್ಠಾಪನೆ ಮಾಡ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗ್ತಾ ಇದೆ. ಇದೇ ತರ ವಿಡಿಯೋ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬಾಯ್ ಬಾಯ್.